ಸೊ ಎಲ್ಲರೂ ಬಹುಶಃ ಅಂದ್ಕೊಂಡಿದ್ದು ಜೈಲಿನಲ್ಲಿ ಇದ್ದು ಬಂದಿದ್ದಾರೆ 6 ತಿಂಗಳು. ಹೇಗಿರಬಹುದು ಅವರ ಪರಿಸ್ಥಿತಿ, ಅವರ ಮುಖಭಾವ ಹೇಗಿರಬಹುದು, ದೇಹದಲ್ಲಿ ಆದಂತಹ ಕೆಲವೊಂದಷ್ಟು ಬದಲಾವಣೆಗಳೇನಾದರೂ ಇದ್ದಿರಬಹುದು ಅನ್ನುವಂಥದ್ರ ಬಗ್ಗೆ ಎಲ್ಲರೂ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಬಹುಶಃ ಹೇಗಿರಬಹುದು ಪವಿತ್ರ ಗೌಡ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಸಾಕಷ್ಟು ಜನರಲ್ಲಿ ಮನೆ ಮಾಡಿತ್ತು. ಯಾಕಂದರೆ ಈ ಹಿಂದೆ ಬಳ್ಳಾರಿ ಜೈಲಿನಿಂದ ದರ್ಶನ್ ಹೊರಗಡೆ ಬಂದಾಗಲೂ ಕೂಡ ದರ್ಶನ್ ಯಾವ ರೀತಿಯಾಗಿದ್ದರು, ಅವರ ಮುಖಭಾವ ಹೇಗಿತ್ತು, ಜೊತೆಗೆ ಅವರ ಒಂದು ಬೆನ್ನು ನೋವಿನಿಂದ ಎಷ್ಟು ಬಳಲ್ತಾ ಇದ್ರು, ಇದೆಲ್ಲವನ್ನೂ ಕೂಡ ಗಮನಿಸಿದ್ದಂತಹ ಜನ ಪವಿತ್ರ ಗೌಡ ಹಾಗಾದರೆ ಹೊರಗಡೆ ಬಂದಾಗ ಹೇಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಕುತೂಹಲ ಅಂತೂ ಎಲ್ರಿಗೂ ಇದ್ದೇ ಇತ್ತು. ಬಟ್ ಇವತ್ತು ಪವಿತ್ರ ಗೌಡ ಹೊರಗಡೆ ಬಂದಾಗ ಅವರನ್ನು ನೋಡಿದ್ರೆ ಜನಕ್ಕೆ ಅನ್ನಿಸ್ತಾ ಇರುವಂಥದ್ದು ಒಂದು ಸಣ್ಣ ಪಶ್ಚಾತ್ತಾಪ ಕೂಡ ಪವಿತ್ರ ಗೌಡ ಅವರ ಮುಖದಲ್ಲಿ ಇಲ್ವಲ್ಲ. ಸೊ ಅಂದರೆ ಇವರೇ ನಿಜಕ್ಕೂ ಜೈಲಲ್ಲೇ ಇದ್ದು ಬಂದಿದ್ದಾರಾ, ಪರಪನಗ್ರಹಾರದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ಹೀಗೆ ಇರ್ತಾರೆ ಅಂತ ಹೇಳಿದ್ರೆ ಹೇಗೆ? ಹಾಗಾದರೆ ಒಳಗಡೆ ಯಾವ ರೀತಿಯಾದಂಥ ರಾಜಾತಿಥ್ಯ ಇವ್ರಿಗೆ ಏನಾದರೂ ಸಿಕ್ತಿತ್ತಾ? ಸಹಜವಾಗಿ ಈ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ನಿಮಗೆ ನೆನಪಿರಬಹುದು, ಜೂನ್ನಲ್ಲಿ ಈ ಕೊಲೆ ಪ್ರಕರಣ ಆದ ನಂತರ ಪವಿತ್ರ ಗೌಡ ಅವರನ್ನು ವಶಕ್ಕೆ ಪಡೆದುಕೊಂಡ್ರು, ವಿಚಾರಣೆಯನ್ನು ನಡೆಸಿದ್ರು. ಅದಾದ ನಂತರ ಪವಿತ್ರ ಗೌಡ ಅವರ ನಿವಾಸಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ರು. ನಿವಾಸಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರಿಗೆ ಅಂತ ಹೇಳಿ ಪೊಲೀಸರು ಅವರನ್ನು ಕರ್ಕೊಂಡು ಹೋಗಿದ್ರು. ಆ ಟೈಮ್ನಲ್ಲೂ ಕೂಡ ಸುದ್ದಿ ಆಗಿತ್ತು. ಆಗಲೂ ಕೂಡ ಅಲ್ಲಿದ್ದಂಥ ಕಾನ್ಸ್ಟೇಬಲ್ ಅವರಿಗೆ, ಪೊಲೀಸಿಗೆ, ನಮಗೆ ಮೇಕಪ್ಗೆ ಕೊಡಿ, ಮೇಕಪ್ ಕಿಟ್ ಕೊಡಿ, ನನಗೆ ಲಿಪ್ಸ್ಟಿಕ್ ಬೇಕು ಅನ್ನುವಂಥದ್ರ ಬಗ್ಗೆ ರೇಗಾಡಿದ್ರು ಅಂತೇಳಿ. ಅದಾದ ನಂತರ ಅವರಿಗೆ ಕೊಟ್ಟರು, ಲಿಪ್ಸ್ಟಿಕ್ ಕೂಡ ಕೊಟ್ಟಿದ್ರು, ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ರು ಅಂಥೇಳಿ. ಪಾಪ ಆ ಪೊಲೀಸರ ಮೇಲೂ ಕೂಡ ಕಾರ್ಯಾಚರಣೆ ಆಯಿತು, ಅವ್ರಿಗೂ ಕೂಡ ನೋಟಿಸ್ ಕೊಡುವಂಥ ಒಂದು ಕೆಲಸ ಆಯಿತು. ಸೊ ಅವತ್ತು ಕೂಡ ಹೋಗಿ ಮಹಜರು ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡರ ಮುಖದಲ್ಲಿ ಒಂದು ಸಣ್ಣ ಪಶ್ಚಾತ್ತಾಪ ಇರಲಿಲ್ಲ. ಬನ್ನಿ, ಈಗ ಸದ್ಯಕ್ಕೆ ವಜ್ರಮುನೇಶ್ವರ ದೇಗುಲಕ್ಕೆ ಬಂದಿರುವಂತಹ ಪವಿತ್ರ ಗೌಡ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದ್ದಾರೆ, ವಿವರಿಸ್ತಾ ಹೋಗ್ತಾರೆ. ಶಿವಪ್ರಸಾದ್, ಈಗ ಸದ್ಯಕ್ಕೆ ವಜ್ರಮುನೇಶ್ವರ ದೇಗುಲಕ್ಕೆ ಬಂದಿದ್ದಾರೆ, ಈಗ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ. ವಿಶೇಷ ಪೂಜೆ ಹೇಗೆ ನಡೀತಾ ಇದೆ, ಅಲ್ಲಿಂದ ಯಾವ ರೀತಿಯಾಗಿ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತೀರಾ ಶಿವಪ್ರಸಾದ್? ಓವರ್ ಟು ಯು. ಶಿವಪ್ರಸಾದ್, ನೀವಿರುವಂತಹ ಒಂದು ಸ್ಥಳದಲ್ಲಿ ಈಗ ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ ಈಗ ಪವಿತ್ರ ಗೌಡ. ಬಳಿಕ ಪರಪನಗರ ಚೆಕ್ ಪೋಸ್ಟ್ ಬಳಿ ಇರತಕ್ಕಂಥ ಮುನೇಶ್ವರ ದೇವಾಲಯದಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಹೊರಬಂದಂತಹ ಎಸ್ ಶಿವಪ್ರಸಾದ್, ಕಂಟಿನ್ಯೂ. ನೀವೇನೋ ಹೇಳ್ತಾ ಇದ್ರಿ, ವಿವರಿಸ್ತಾ ಇದ್ರಿ, ಈಗಷ್ಟೇ ಒಳಗಡೆ ಹೋಗಿದ್ದಾರೆ ದೇವಸ್ಥಾನದ ಒಳಗಡೆ. ಎಸ್ ಪ್ಲೀಸ್ ಕಂಟಿನ್ಯೂ. ರೆಹಮಾನ್, ಪವಿತ್ರ ಗೌಡ ಪರಪನಗರ ಜೈಲಿನಿಂದ ಹೊರಬಂದಂಥ ಬಳಿಕ ಮುನೇಶ್ವರ ದೇವಾಲಯದ ಬಳಿ ಅಂದರೆ ಚೆಕ್ ಪೋಸ್ಟ್ ಬಳಿ ಇರತಕ್ಕಂಥ ದೇವಾಲಯಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಬಳಿಕ ಅವರ ತಾಯಿ ತಲಘಟ್ಟಪುರದಲ್ಲಿರ್ತಕ್ಕಂಥ ನಿವಾಸದ ಮಾರ್ಗ ಮಧ್ಯದಲ್ಲೇ ಇರತಕ್ಕಂಥ ವಜ್ರಮುನೇಶ್ವರ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ವಜ್ರಮುನೇಶ್ವರ ದೇವಾಲಯದಲ್ಲಿ ಈಗಾಗಲೇ ಪೂಜೆಯನ್ನು ನೆರವೇರಿಸ್ತಾರೆ. ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಪವಿತ್ರ ಗೌಡ ಈಗಾಗಲೇ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು, ಪುಷ್ಕರಣಿಯಲ್ಲಿ ಮುಳುಗಿ ತದನಂತರದಲ್ಲಿ ದೇವಾಲಯದ ಮುಂದೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವಜ್ರಮುನೇಶ್ವರ ದೇವಾಲಯ ಅಂದರೆ ಹರಕೆಯನ್ನು ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಹರಕೆ ತೀರಿದ ಬಳಿಕ ಸಾಮಾನ್ಯವಾಗಿ ಭಕ್ತಾದಿಗಳು ಬಂದು ವಜ್ರಮುನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಆ ಬಳಿಕ ಮನೆಗೆ ತೆರಳುವಂಥದ್ದು ವಾಡಿಕೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪವಿತ್ರ ಗೌಡ ಪರಪ್ಪನಗ್ರಹಾರದಿಂದ ನೇರವಾಗಿ ತಲಘಟ್ಟಪುರದಲ್ಲಿರ್ತಕ್ಕಂಥ ವಜ್ರಮುನೇಶ್ವರ ದೇವಾಲಯಕ್ಕೆ ಆಗಮಿಸಿದ್ದಾರೆ. ದೇವಾಲಯದಲ್ಲಿನ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ದೇವಾಲಯಕ್ಕೆ ಆಗಮಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಆ ಬಳಿಕ ಅವರು ತಾಯಿಯ ನಿವಾಸಕ್ಕೆ ತೆರಳುತ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಈಗಾಗಲೇ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಪವಿತ್ರ ಗೌಡ ಇಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಆ ಬಳಿಕ ಮನೆಗೆ ತೆರಳತಕ್ಕಂಥದ್ದು. ರೆಹಮಾನ್. ಎಸ್ ಶಿವಪ್ರಸಾದ್, ಹೋಲ್ಡ್ ನಾನು ಮಾತಾಡ್ತೀನಿ. ಈಗ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ ನೋಡಿ, ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಬಂದಿರುವಂತಹ ಪವಿತ್ರ ಗೌಡ ಈಗ ಅಲ್ಲಿ ದೇವಸ್ಥಾನದಲ್ಲಿ ಆ ಪುಷ್ಕರಣಿಯ ನೀರನ್ನು ಅವರ ಮೇಲೆ ಹಾಕ್ತಾ ಇರುವಂತಹ ಅರ್ಚಕರು. ಅಂದರೆ ಇಷ್ಟು ದಿನ ಜೈಲಿನಲ್ಲಿ ಇದ್ದು ಬಂದಿರುವಂತಹ ಪವಿತ್ರ ಗೌಡ ದೇವರಿಗೆ ಕೈ ಮುಗಿದು ಅಲ್ಲಿಂದ ಈಗ ನೇರವಾಗಿ ಅವರ ನಿವಾಸಕ್ಕೆ ತೆರಳುತ್ತಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ವಜ್ರಮುನೇಶ್ವರ ದೇಗುಲದಲ್ಲಿ ಆ ಪುಷ್ಕರಣಿಯಿಂದ ತುಂಬಿಕೊಂಡು ಬಂದಿರುವಂತಹ ನೀರು ನೋಡಿ, ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದಂಥ ಒಂದು ನೀರನ್ನು ತಗೊಂಡು ಬಂದು ಪವಿತ್ರ ಗೌಡ ಅವರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಪವಿತ್ರ ಗೌಡ ಈಗ ವಜ್ರಮುನೇಶ್ವರ ದೇಗುಲಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿಗೆ ಬಂದಿರುವಂತಹ ಪವಿತ್ರ ಗೌಡ ಶುದ್ಧಿ ಕಾರ್ಯ, ಬಹುಶಃ ಇದನ್ನು ನಾವು
ಗಮನಿಸಿದ್ರೆ ಶುದ್ಧಿ ಕಾರ್ಯ ಅನ್ನುವಂಥದ್ದನ್ನ ಹೇಳ್ಬೋದು ಅಂತ ಅನ್ಸುತ್ತೆ. ಐ ಥಿಂಕ್ ನೆಕ್ಸ್ಟ್ ಏನಾದರೂ ಅರ್ಚಕರನ್ನ ನಾವು ಕೇಳಿದ್ರೆ ಅವರು ಇದನ್ನ ಡೀಟೇಲ್ ಆಗಿ ಹೇಳ್ಬಹುದು, ಅಂದ್ರೆ ಏನು ನಡೀತು ಅಂತೇಳಿ. ಬಟ್ ನಮಗೆ ಈಗ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ 6 ತಿಂಗಳಿಂದ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ಈಗ ಹೊರಗಡೆ ಬಂದಿದ್ದಾರೆ. ಸೊ ಹಾಗಾಗಿ ಬಹುಶಃ ಆ ಶುದ್ಧಿ ಕಾರ್ಯ ನಡೀತಾ ಇದೆ ಅಂತ ಅನ್ಸುತ್ತೆ. ಅದಾದ ನಂತರ ಅವರು ನೇರವಾಗಿ ನಿವಾಸಕ್ಕೆ ತೆರಳ್ತಾರೆ. ಅಂದರೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಈಗ ಪರಪ್ಪನ ಅಗ್ರಹಾರ ಜೈಲ್ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ವೈಬ್ಸ್ ಇರುತ್ತೆ. ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಆರೋಪಿಗಳೇ ಇರ್ತಾರೆ, ಜೊತೆಗೆ ಖೈದಿಗಳಿರ್ತಾರೆ. ಒಂದಷ್ಟು ಜನ ಆರೋಪಿಗಳು, ವಿಚಾರಣಾಧೀನ ಖೈದಿಗಳಿದ್ರೆ, ಇನ್ನೊಂದಷ್ಟು ಜನ ಶಿಕ್ಷೆ ಪ್ರಕಟ ಆಗಿರುವಂಥವ್ರು, ಶಿಕ್ಷೆಯನ್ನು ನಿಭಾಯಿಸ್ತಾ ಇರುವಂಥವ್ರು, ಶಿಕ್ಷೆಯನ್ನು ಪಡ್ಕೊಂಡಿರುವಂಥವ್ರು ಕೂಡ ಇರ್ತಾರೆ. ಒಂದಷ್ಟು ನೆಗೆಟಿವಿಟಿ ತುಂಬಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದ ಹೊರಗಡೆ ಬಂದಾಗ ನೇರವಾಗಿ ಮನೆಗೆ ಹೋಗೋದು ಬೇಡ, ದೇವಸ್ಥಾನಕ್ಕೆ ಹೋಗಿ ಶುದ್ಧಿ ಕಾರ್ಯ ಮಾಡ್ಕೊಂಡು ನಂತರ ಮನೆಗೆ ಹೋಗೋಣ ಅನ್ನುವಂಥದ್ದು ಒಂದು ಕೂಡ ಇರಬಹುದು. ಸೊ ಹಾಗಾಗಿನೇ ಅವರ ತಾಯಿ ಮತ್ತು ಅವರ ಸಹೋದರ ಪವಿತ್ರ ಗೌಡ ಅವರನ್ನ ವಜ್ರಮುನೇಶ್ವರ ದೇಗುಲಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈಗಷ್ಟೇ ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಅಲ್ಲಿದ್ದಂಥ ಅರ್ಚಕರು ಗರ್ಭಗುಡಿಯಲ್ಲಿರುವಂಥ ಒಂದು ನೀರು, ಆ ಪುಷ್ಕರಣಿಯಲ್ಲಿ ತಗೊಂಡು ಬಂದಿರುವಂಥ ಒಂದು ನೀರು, ಆ ಮಂತ್ರ ಪ್ರೋಕ್ಷಣೆಯನ್ನು ಮಾಡಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾಡಿರುವಂಥ ಒಂದು ಪವಿತ್ರವಾದಂತಹ ಜಲ ಅಂತ ಹೇಳ್ಬೋದು, ಅದನ್ನು ಪವಿತ್ರವಾದಂಥ ನೀರು, ಅದನ್ನು ಪವಿತ್ರ ಅವರಿಗೆ ಹಾಕಿದರೆ ಶುದ್ಧಿ ಕಾರ್ಯ ಅನ್ನುವಂಥದ್ದನ್ನು ಬಹುಶಃ ನಾವಿಲ್ಲಿ ಹೇಳ್ಬೋದಾಗತ್ತೆ. ಸೊ ಅದಾದ ನಂತರ ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಜ್ರಮುನೇಶ್ವರ ದೇಗುಲದಿಂದ ಪವಿತ್ರ ಗೌಡ ನಿವಾಸಕ್ಕೆ ತೆರಳ್ತಾರೆ. ಪವಿತ್ರ ಗೌಡ ಅವರ ತಾಯಿಯ ನಿವಾಸಕ್ಕೆ ಅವರು ಹೋಗ್ಲಿಕ್ಕಿದ್ದಾರೆ. ಅವರ ಜೊತೆಗೆ ಇರುವಂಥ ಅವರ ಸಹೋದರ ಮತ್ತು ಅವರ ತಾಯಿ ಇಬ್ಬರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ತಲಗಟ್ಪುರದ ವಜ್ರಮುನೇಶ್ವರ ದೇಗುಲಕ್ಕೆ ಬಂದಿರುವಂಥ ಪವಿತ್ರ ಗೌಡ ನೋಡಿ, ಇಲ್ಲಿಂದ ನೇರವಾಗಿ ಈಗ ಅವರು ನಿವಾಸಕ್ಕೆ ತೆರಳುತ್ತಾರೆ. ಅದಾದ ನಂತರ ಅಫ್ಕೋರ್ಸ್ ಈಗ ಪವಿತ್ರ ಗೌಡ ಕೂಡ ಕಂಪ್ಲೀಟಾಗಿ ಫ್ರೀ ಬರ್ಡ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ಸದ್ಯಕ್ಕಂತೂ ಅವರು ರಿಲ್ಯಾಕ್ಸ್ ಅಂತೂ ಆಗಬಹುದು. ಯಾಕಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ಇದು ಕೂಡ. ಹಾಗಾಗಿ ಜಾಮೀನಿನ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ. ಶ್ಯೂರಿಟಿ ಏನು ಹಾಕಬೇಕಾಗಿತ್ತು, ಆ ಶ್ಯೂರಿಟಿಗೆ ಚಾಮರಾಜಪೇಟೆಯ ಒಬ್ಬ ನಿವಾಸಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಅವರು ತಮ್ಮ ಆಸ್ತಿ ಪತ್ರಗಳನ್ನು ತಂದು ಅದನ್ನು ಇಟ್ಟು ಅವರು ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬ ಮಹಿಳೆ ಕೂಡ ಪವಿತ್ರ ಗೌಡ ಅವರಿಗೆ ಶ್ಯೂರಿಟಿಯನ್ನು ನೀಡಿದ್ದಾರೆ. ನೋಡಿ, ಈ ದೃಶ್ಯಗಳನ್ನು ನಾವು ಆಗಲೇ ಗಮನಿಸಿದ್ವಿ. ಸೊ ಅವರಿಗೆ ನೀರನ್ನು ಪ್ರೋಕ್ಷಣೆ ಮಾಡಿದಂಥದ್ದು, ಜೊತೆಗೆ ಆ ಶುದ್ಧಿ ಕಾರ್ಯಕ್ಕೆ ಏನು ನಾವು ಅಂತ ಹೇಳ್ತೀವಿ, ಆ ನೀರು, ಪವಿತ್ರವಾದಂತಹ ಜಲ, ದೇವರ ವಜ್ರಮುನೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂಥ ಒಂದು ನೀರನ್ನು ತಂದು ಪವಿತ್ರ ಗೌಡ ಅವರ ತಲೆ ಮೇಲಿಂದ ನೀರನ್ನು ಸುರಿದು ಶುದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ನಂತರ ಈಗ ಇಲ್ಲಿಂದ ನೇರವಾಗಿ ಅವರ ನಿವಾಸಕ್ಕೆ ತೆರಳುತ್ತಾರೆ. ಇದು ಬಹುಶಃ ಅವರು ಹರಕೆಯನ್ನು ಹೊತ್ತಿದ್ದಂಥದ್ದು. ಯಾಕಂತ ಹೇಳಿದ್ರೆ ಅವರ ತಾಯಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು, ಜೊತೆಗೆ ಪವಿತ್ರ ಗೌಡ ಅವರ ಮಗಳು ಕೂಡ ತುಂಬಾ ಪ್ರಯತ್ನಗಳನ್ನು ಪಡ್ತಾ ಇದ್ರು, ಅವರ ಸಹೋದರ ಪ್ರಯತ್ನವನ್ನು ಪಡ್ತಾ ಇದ್ರು. 6 ತಿಂಗಳಿಂದ ಜೈಲಿನಲ್ಲಿದ್ದಾರೆ, ಅವ್ರನ್ನ ಹೊರಗಡೆ ತರಿಸಬೇಕು, ಹೇಗಾದರೂ ಮಾಡಿ ಅವರಿಗೆ ಬೇಲ್ ಕೊಡಿಸ್ಬೇಕು ಅನ್ನುವಂಥದ್ರ ಬಗ್ಗೆ ನೋಡಿ, ಈ ದೃಶ್ಯಗಳನ್ನು ತಾವೇ ನೋಡ್ತಾ ಇದ್ರಿ. ಶುದ್ಧ ಕಾರ್ಯದ ನಂತರ ಪೂಜೆ ಸಲ್ಲಿಸ್ತಾ ಇರುವಂತಹ ಪವಿತ್ರ ಗೌಡ, ಕೈಯಲ್ಲಿ ಅಗರಬತ್ತಿ ಹಿಡಿದು ಹೊರಟಿರುವಂತಹ ಪವಿತ್ರ ಗೌಡ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ. ಅಲ್ಲಿರುವಂಥ ಒಂದು ಅಶ್ವತ್ಥ ಕಟ್ಟೆ, ಸೊ ಆ ಕಟ್ಟೆಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವಂಥ ಪವಿತ್ರ ಗೌಡ ನಂತರ ದೇವಸ್ಥಾನದ ಗರ್ಭಗುಡಿಯ ಬಳಿಗೆ ಹೋಗಿ ಅಲ್ಲಿ ಪೂಜೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ನಾವು ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲದಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿರುವಂತಹ ಪವಿತ್ರ ಗೌಡ ಈಗ ತಲಘಟ್ಟಪುರದಲ್ಲಿರುವಂಥ ವಜ್ರಮುನೇಶ್ವರ ದೇಗುಲಕ್ಕೆ ಬಂದಿದ್ದಾರೆ. ತಮ್ಮ ಸಂಕಷ್ಟಗಳನ್ನು ಪಾರು ಮಾಡಿರುವಂತಹ ದೇವರಿಗೆ ನಮಿಸ್ತಾ ಇರುವಂಥ ಪವಿತ್ರ ಗೌಡ. ಯಾಕಂದರೆ 6 ತಿಂಗಳು, ಸಾಮಾನ್ಯ ಮಾತಲ್ಲ, 6 ತಿಂಗಳು ಹೆಚ್ಚು ಕಮ್ಮಿ 200 ದಿನಗಳು, 180ರಿಂದ 186, 190 ದಿನಗಳ ಕಾಲ ಅವರು ಪರಪ್ಪನ ಅಗ್ರಹಾರದಲ್ಲಿ ಕಳೆದಿದ್ದಾರೆ. ಸಹಜವಾಗಿ ಈಗ ಆ ಜಾಗದಿಂದ, ಜೈಲಿನಿಂದ ಹೊರಗಡೆ ಬಂದು ಮನೆಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಶುದ್ಧರಾಗಿ ಮನೆಗೆ ಹೋಗೋಣ ಅನ್ನುವಂಥದ್ದು, ಜೊತೆಗೆ ಹರಕೆಯನ್ನು ಕೂಡ ಹೊತ್ತಿರ್ತಾರೆ. ಸಹಜವಾಗಿ ಅವರ ತಾಯಿ ಬಹಳ ಪ್ರಯತ್ನಗಳನ್ನು ಪಟ್ಟಿದ್ರು. ಮೊನ್ನೆಯೂ ಕೂಡ ಹೈಕೋರ್ಟ್ನಲ್ಲಿ ಬಂದಾಗ ಅವರ ಖುಷಿ ಬಹುಶಃ ಅವರು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ಖುಷಿ ಆಗಿತ್ತು. ಸಹಜ, ತಮ್ಮ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ಆ ತಾಯಿ ಹೃದಯ ಹಾಗೇನೆ, ತಪ್ಪು ಮಾಡಿದರೂ ಕೂಡ ಏನೋ ನಡೆದು ಹೋಗಿದೆ ತಪ್ಪು, ಹೌದು ತಪ್ಪು ನಿಜಾನೇ, ಬಟ್ ಅದಕ್ಕೆ ಇಷ್ಟೊಂದು ಪರಿತಪಿಸ್ತಾ ಇದ್ದಾಳಲ್ಲ ನನ್ನ ಮಗಳು ಅನ್ನುವಂಥ ಒಂದು ನೋವು ಸಹಜವಾಗಿ ಆ ತಾಯಿಯನ್ನು ಕಾಡ್ತಾ ಇತ್ತು. ಹೇಗಾದರೂ ಮಾಡಿ ತನ್ನ ಮಗಳನ್ನು ಜೈಲಿನಿಂದ ಪಾರು ಮಾಡಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು ಅವರ ತಾಯಿ ಕೂಡ. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಕೊನೆಗೆ ಅವರ ನೆರವಿಗೆ ನಿಂತವರು ಹಿರಿಯ ವಕೀಲರಾಗಿರುವಂಥ ಟಾಮಿ ಸೆಬಾಸ್ಟಿಯನ್. ಸೊ ಅವರು ಕೂಡ ವಕಾಲತನ್ನು ಮಂಡಿಸಿದರು, ತಮ್ಮ ಒಂದು ವಾದವನ್ನು ಮುಂದಿಟ್ಟಿದ್ರು, ಕೊಡಲೇಬೇಕು ಬೇಲ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದಗಳು ನಡೆದಿದ್ವು. ಕೊನೆಗೂ ಹೈಕೋರ್ಟ್ ಕೆಲವೊಂದಷ್ಟು ಗ್ರೌಂಡ್ಸ್ ಆಧಾರದ ಮೇಲೆ
ಪವಿತ್ರ ಗೌಡಗೂ ಕೂಡ ಜಾಮೀನು ಮಂಜೂರು ಮಾಡಿದ್ರು. ಯಾಕಂದರೆ A2 ದರ್ಶನ್ಗೆ ಜಾಮೀನು ಸಿಕ್ತು, ಅದೇ ಟೈಮ್ನಲ್ಲಿ ಪವಿತ್ರ ಗೌಡಗೂ ಕೂಡ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಯಿತು. ಸೊ ಹಾಗಾಗಿ ಈಗಾಗಲೇ ಈ ಪ್ರಕರಣದಲ್ಲಿ 12 ಜನರಿಗೆ ಜಾಮೀನು ಮಂಜೂರಾಗಿದೆ. ಇನ್ನು ಉಳಿದಂತೆ ನಿನ್ನೆ ಜಾಮೀನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿತ್ತು. ಇನ್ಫ್ಯಾಕ್ಟ್ ನಿನ್ನೆನೇ ಶ್ಯೂರಿಟಿಗೆ ಬಂದು ಸೈನ್ ಹಾಕಿದ್ರು, ಎಲ್ಲವೂ ಪ್ರಕ್ರಿಯೆ ಆಗಿದ್ರು ಕೂಡ ಆ ಲೆಟರ್ ತಲುಪೋದು ಲೇಟ್ ಆಯಿತು. ಯಾಕಂದರೆ ಸಹಜವಾಗಿ ಜೈಲಿನಲ್ಲಿ ಹೇಗಾಗುತ್ತೆ 6 ಗಂಟೆಯ ನಂತರ ಲೆಟರ್ ಬಂದರೆ ಅದನ್ನು ರಿಲೀಸ್ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಬಿಫೋರ್ 6 ಏನಾದರೂ ರೀಚ್ ಆದರೆ ಮಾತ್ರ ಅವರನ್ನು ಬಿಡುಗಡೆ ಮಾಡ್ಬೋದು. ಹಾಗಾಗಲಿಲ್ಲ ನಿನ್ನೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಆ ಲೆಟರ್ ಸಿಕ್ಕ ನಂತರ ಜೈಲರ್ ಹೊರಗಡೆ ಬಿಟ್ಟಿದ್ದಾರೆ. ಈಗ ಜೈಲಧಿಕಾರಿ ಅಲ್ಲಿದ್ದ ಪರಪ್ಪನಗರದ ಸ್ಟೇಷನ್ಗೆ ಹೋಗಿ ಸಹಿ ಹಾಕಿ ಪವಿತ್ರ ಗೌಡ ಹೊರಗಡೆ ಬಂದಿದ್ದಾರೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ತಲಗಟ್ಪುರದ ವಜ್ರಮುನೇಶ್ವರ ದೇಗುಲದಿಂದ ನೇರ ಪ್ರಸಾರ. ಪವಿತ್ರ ಗೌಡ ಈಗ ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ. ಅವರ ಜೊತೆಗೆ ಅವರ ತಾಯಿ, ಸಹೋದರ, ಅವರ ಬೆಂಬಲಿಗರು ಕೂಡ ಜೊತೆಲೇ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈಗ ಇಲ್ಲಿಂದ ಅವರ ನಿವಾಸಕ್ಕೆ ತೆರಳುತ್ತಾರೆ. ಅಲ್ಲಿರುವಂಥ ಒಂದು ಅಶ್ವತ್ಥ ಕಟ್ಟೆ ಜೊತೆಗೆ ದೇಗುಲದ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವಂಥ ಪವಿತ್ರ ಗೌಡ. ಇನ್ನು ಒಂದು ವಿಶೇಷ ಪೂಜೆ ಇರುತ್ತೆ. ಈಗ ವಜ್ರಮುನೇಶ್ವರನಿಗೆ ನಮಿಸಿ ಅಲ್ಲಿಂದ ಹೊರಡ್ತಾರೆ ಪವಿತ್ರ ಗೌಡ. ಬೆಂಗಳೂರಿನ ಹೊರಭಾಗದಲ್ಲಿರುವಂಥ ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲದಿಂದ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಈಗ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವಂಥ ಪವಿತ್ರ ಗೌಡ, ಅವರ ಜೊತೆಗೆ ಅವರ ತಾಯಿ ಮತ್ತು ಅವರ ಸಹೋದರ ಕೂಡ ಇದ್ದೇ ಇದ್ದಾರೆ. ಡೇ 1 ಪವಿತ್ರ ಗೌಡ ಜೈಲು ಪಾಲಾದಾಗಲಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದರೆ ಪ್ರತಿ ವಾರವೂ ಕೂಡ ಅವರ ತಾಯಿ ಮತ್ತು ಸಹೋದರ ಪವಿತ್ರ ಗೌಡರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ರು. ಕೆಲವೊಂದಷ್ಟು ಬಟ್ಟೆಗಳನ್ನು ತಗೊಂಡು, ಅವರಿಗೆ ಬೇಕಾಗುವಂಥ ತಿಂಡಿ ತಿನಿಸುಗಳನ್ನು ತಗೊಂಡು ಪ್ರತಿ ವಾರವೂ ಕೂಡ ಅವರ ತಾಯಿ, ಇಲ್ಲ ಅಂತ ಹೇಳಿದ್ರೆ ಅವರ ಸಹೋದರ, ಇಲ್ಲ ಅವರ ಮಗಳು, ಇವರೆಲ್ಲರೂ ಕೂಡ ಪವಿತ್ರ ಗೌಡ ಅವರನ್ನು ನೋಡೋದಕ್ಕೆ ಬರ್ತಾಯಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪವಿತ್ರ ಗೌಡಗೆ ಶಕ್ತಿಯಾಗಿ ನಿಂತಿದ್ದು ಅವರ ತಾಯಿ. ಹೇಗಾದರೂ ಮಾಡಿ ಪವಿತ್ರ ಗೌಡನ ಜೈಲಿನಿಂದ ಹೊರಗಡೆ ತರಬೇಕು ಅಂತ ಬಹಳ ಶ್ರಮಿಸಿದ್ದಾರೆ. ಕೊನೆಗೆ ಪವಿತ್ರ ಗೌಡಗೆ ಈಗ ಬೇಲ್ ಸಿಕ್ಕಿದೆ. 6 ತಿಂಗಳ ಬಳಿಕ ಸಿಕ್ಕಿರೋಂಥ ಬೇಲ್. ಬಟ್ ಬೇಲ್ ಸಿಕ್ಕರೂ ಕೂಡ ಶುಕ್ರವಾರ ಆಗಲೇ ರಿಲೀಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಅವತ್ತು ಕೂಡ ಕೆಲವೊಂದಷ್ಟು ಪ್ರಕ್ರಿಯೆಗಳಿದ್ವು, ಶ್ಯೂರಿಟಿ ಕೊಡಬೇಕಾಗಿತ್ತು. ಆ ಪ್ರಕ್ರಿಯೆ ಸಂಜೆ ಆಗಿಬಿಟ್ಟಿದ್ರಿಂದಾಗಿ ಅವತ್ತು ನೆರವೇರಿಸೋದಕ್ಕಾಗಲಿಲ್ಲ. ಇನ್ನು ಶನಿವಾರ ಭಾನುವಾರ ರಜೆ ಇತ್ತು. ಸೊ ಹಾಗಾಗಿ ಆಗಲಿಲ್ಲ. ಇನ್ನು ಸೋಮವಾರ ಆಲ್ಮೋಸ್ಟ್ ಹೊರಗಡೆ ಬರ್ತಾರೆ ಸಂಜೆ ವೇಳೆಗೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಸಂಜೆ ವೇಳೆಗೆ ಅದು ಕಾಪಿ ತಲುಪಲಿಲ್ಲ. ಸೊ ಹಾಗಾಗಿ ನಿನ್ನೆ ಸಂಜೆಯೂ ಕೂಡ ಅವ್ರು ಬರಲಿಲ್ಲ. ಈಗ ನೋಡಿ, ಇವತ್ತು ಬೆಳಗ್ಗೆ ಹೊರಗಡೆ ಬಂದಿರುವಂಥ ಪವಿತ್ರ ಗೌಡ ವಜ್ರಮುನೇಶ್ವರ ದೇಗುಲಕ್ಕೆ ಬಂದಿದ್ದಾರೆ. ವಿಶೇಷ ಪೂಜೆಯನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸೊ 6 ತಿಂಗಳ ಬಳಿಕ ಜೈಲಿನಿಂದ ಹೊರಗಡೆ ಬಂದಿರುವಂತಹ ಪವಿತ್ರ ಗೌಡ ಅಲ್ಲಿರುವಂತಹ ಈಗ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಅಶ್ವತ್ಥ ಕಟ್ಟೆ, ಆಲದ ಮರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಒಂದು ಪ್ರದಕ್ಷಿಣೆಯನ್ನು ಕೂಡ ಹಾಕಿದ್ರು. ನೋಡಿ, ಈಗ ಮುನೇಶ್ವರನಿಗೆ ನಮಿಸ್ತಾ ಇರುವಂತಹ ಪವಿತ್ರ ಗೌಡ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಪವಿತ್ರ ಜಲವನ್ನು ತಂದು ಅವರ ಮೇಲೆ ಸುರಿಯಲಾಗಿದೆ. ಜೊತೆಗೆ ಆ ಜೈಲಿನಿಂದ ಏನು ಬಂದಿದ್ದಾರೆ ಆ ನೆಗೆಟಿವಿಟಿಯಿಂದ ಎಲ್ಲವೂ ಕೂಡ ಹೊರಗಡೆ ಬರಲಿ, ನೆಗೆಟಿವಿಟಿ ಎಲ್ಲವೂ ಕೂಡ ಹೋಗಲಿ, ದರಿದ್ರ ಎಲ್ಲವೂ ಕೂಡ ಸಮಾಪ್ತಿಯಾಗಲಿ, ಹೋಗಲಿ ಅನ್ನೋ ಕಾರಣದಿಂದಾಗಿ ಶುದ್ಧಿ ಕಾರ್ಯ ಕೂಡ ನಡೀತು. ಈಗ ನೋಡಿ, ವಿಶೇಷ ಪೂಜೆ ಸಲ್ಲಿಸಿ ಹೊರಟಿರುವಂತಹ ಪವಿತ್ರ ಗೌಡ ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲದಿಂದ ನೇರ ಪ್ರಸಾರ ನೋಡ್ತಾ ಇದ್ರಿ. ಈಗಷ್ಟೇ ಅಲ್ಲಿಂದ ಪವಿತ್ರ ಗೌಡ ಹೊರಟಿದ್ದಾರೆ. ಇನ್ನು ಮತ್ತೆ ಕಾರ್ನಲ್ಲಿ ಕುಳಿತು ಇಲ್ಲಿಂದ ನೇರವಾಗಿ ಅವರ ತಾಯಿಯ ನಿವಾಸಕ್ಕೆ ಪವಿತ್ರ ಗೌಡ ತೆರಳುತ್ತಾರೆ. ಇವತ್ತು ಬೆಳಿಗ್ಗೆ ಪರಪ್ಪನಗ್ರಹದಿಂದ ಹೊರಗಡೆ ಬಂದಂಥ ಪವಿತ್ರ ಗೌಡ ಅಲ್ಲೇ ಇದ್ದಂಥ ಮುನೇಶ್ವರ ದೇಗುಲಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು, ನಮಿಸಿದ್ರು. ಅದಾದ ನಂತರ ತಲಗಟ್ಟಪುರದಲ್ಲಿರುವಂಥ ಅವರ ತಾಯಿಯ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಆನ್ ದ ವೇ ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲ ಏನಿದೆ ಅಲ್ಲಿ ಹರಕೆಯನ್ನು ಹೊತ್ತಿದ್ರು ಅವರ ತಾಯಿ. ನನ್ನ ಮಗಳು ಜೈಲಿನಿಂದ ಹೊರಗಡೆ ಬಂದರೆ ಈ ಸಂಕಷ್ಟಗಳನ್ನೆಲ್ಲವನ್ನೂ ಕೂಡ ನೀನು ಪಾರು ಮಾಡಿದ್ರೆ ನನ್ನ ಮಗಳನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ, ವಿಶೇಷ ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಒಂದು ಹರಕೆಯನ್ನು ಹೊತ್ತಿದ್ರು. ಅದರಂತೆ ಪವಿತ್ರ ಗೌಡ ಇವತ್ತು ಹೊರಗಡೆ ಬಂದಿದ್ದಾರೆ. ನೇರವಾಗಿ ಮನೆಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈಗ ಮತ್ತೆ ಹೊರಟಿದ್ದಾರೆ ಪವಿತ್ರ ಗೌಡ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ತಲಗಟ್ಟಪುರದ ಅವರ ತಾಯಿಯ ನಿವಾಸಕ್ಕೆ ತೆರಳುತ್ತಾರೆ ಪವಿತ್ರ ಗೌಡ. ಅಲ್ಲಿಗೆ
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ತಿಂಗಳ ಹಿಂದೆ ಬಂಧಿತರಾಗಿದ್ದಂತಹ ಪವಿತ್ರ ಗೌಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಇದ್ದರು. ಒಮ್ಮೆ ಕೆಳ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು. ಬಟ್ ಸೆಷನ್ಸ್ ನ್ಯಾಯಾಲಯ ಅವರ ಜಾಮೀನನ್ನು ವಜಾಗೊಳಿಸಿತ್ತು. ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಜಾಮೀನು ಸಿಕ್ಕಿರಲಿಲ್ಲ. ಕೊನೆಗೆ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ.